ನಾರಾಯಣ ಗೌಡರಿಗೆ ಹಿಂದಿ ಗುಲಾಮ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಕನ್ನಡ ವಿರೋಧಿ ಮಾಡಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಕನ್ನಡ ಹಣದಿಂದ ತೆರಿಗೆ ಮಾಡಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಹಿಂದಿ ಗುಲಾಮ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಹಿಂದಿ ವಿರೋಧಿ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಕನ್ನಡ ವಿರೋಧಿ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಹಿಂದಿ ಗುಲಾಮ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ತೆರಿಗೆ ಹಣದಿಂದ ಬದುಕುತ್ತಿರುವ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರಿಗೆ ಸ್ಪಂದನ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತಪ್ಪ ಸರ್ಕಾರ, ಕಾನೂನಂತಪ್ಪ ಕಾನೂನು. ಸರ್ಕಾರಂತಪ್ಪ ಸರ್ಕಾರ, ಕಾನೂನಂತಪ್ಪ ಕಾನೂನು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ನಾರಾಯಣ ಗೌಡರಿಗೆ ಏನೇ ಬರಲಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಸಾಮರ್ಥ್ಯದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನು ರೂಪಿಸಲಾಗಿದೆ. ಕಾರಣ ಏನಂದ್ರೆ, ನಮ್ಮ ಬಹುದಿನಗಳ ಶಾಪ ಮುಕ್ತಿಯಾಗಿತ್ತು. ಸ್ವಲ್ಪ ದಿನಗಳಿಂದ ಏನಂದ್ರೆ, ನಾವು ಸುಮಾರು ವರ್ಷಗಳಿಂದ ತ್ರಿಭಾಷಾ ನೀತಿ ಬೇಡ, ದ್ವಿಭಾಷಾ ನೀತಿ ಮಾತ್ರ ಬೇಕಂತ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದೀವಿ, ಅದೆಲ್ಲರಿಗೂ ಗೊತ್ತು. ಹಾಗಾಗಿ ಕರ್ನಾಟಕ ಸರ್ಕಾರ ಮೊನ್ನೆ ಒಂದು ಆದೇಶ ಹೊರಡಿಸುತ್ತೆ, ಹಿಂದಿಯನ್ನ ಕಡ್ಡಾಯ ತೆರವುಗೊಳಿಸ್ತಾರೆ. ಹಿಂದಿನ ಐಚ್ಛಿಕ ಭಾಷೆ ಮಾಡ್ತಾರೆ. ಅಂದ್ರೆ ಮಾರ್ಕ್ಸ್ ಕಾರ್ಡಿನಲ್ಲಿ ಆ ಅಂಕಗಳನ್ನ ಸೇರಿಸಲ್ಲ, ಅದು ಗ್ರೇಡ್ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಈ ವಿಷಯದಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರೆ, ಒಂದು ಮುಖ್ಯಮಂತ್ರಿಗೆ ಪತ್ರ ಬರ್ತಿದ್ದಾರೆ, ನೀವು ಹಿಂದಿ ಕಡ್ಡಾಯ ಹಿಂದಿ ಇರ್ಲಿ, ಹಿಂದಿ ಯಾಕೆ ಈ ವಿಷಯದಲ್ಲಿ ನಿರ್ಧಾರ ತಗೊಂಡಿಕೊಂಡ್ರೆ. ನಾವು ರಾಜ್ಯಪಾಲರಿಗೆ ಕೇಳ್ತೀವಿ, ರಾಜ್ಯಪಾಲರು ನೀವು ರಾಜ್ಯದ ಒಡೆತನ ಬಯಸೋರಾಗ್ಬೇಕು ಹೊರತು ನೀವು ಒಂದೊಬ್ಬರು ಏಜೆಂಟ್, ಒಂದು ಪಕ್ಷ ಏಜೆಂಟರ್ ಆಗಿ ಕೆಲಸ ಮಾಡಬಾರ್ದು. ಇಲ್ಲೇ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಕೇವಲ ದ್ವಿಭಾಷಾ ನೀತಿ ಅನುಸರಿಸ್ಕೊಂಡು ಬರ್ತಾರೆ, ಅವ್ರ ಬಗ್ಗೆ ಮಾತಾಡಲ್ಲ ತಾವು. ಆದ್ರೆ ಕರ್ನಾಟಕದ ಮಕ್ಕಳ ಮೇಲೆ ಮಾತ್ರ ಯಾಕೆ ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದ್ದೀರಿ? ನಮ್ಮ ರಾಜರತ್ನ ಸಾಹೇಬರು ಬಹಳ ವರ್ಷಗಳ ಹಿಂದೆನೆ ಹೇಳಿದ್ದಾರೆ, ಯಾವಾಗ ಹಿಂದಿ ಹೇರಿಕೆ ಕಡಿಮೆ ಆಗುತ್ತೋ ಅವಾಗ ಎಲ್ಲಾ ಭಾಷೆಗಳ ಅಭಿವೃದ್ಧಿ, ಎಲ್ಲಾ ಭಾಷೆ ಜನರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತಾರೆ. ಭಾರತ ಅನ್ನೋದೊಂದು ಭಾಷೆಯ ಆಧಾರದ ಮೇಲೆ ವಿಂಗಡಣೆ ಆಗಿರ್ತಕ್ಕಂಥದ್ದು ರಾಜ್ಯಗಳು. ಭಾರತದಲ್ಲಿ ಎಲ್ಲ ರಾಜ್ಯಗಳು ಭಾಷೆ ಆಧಾರದ ಮೇಲೆ ವಿಂಗಡಣೆ ಆಗಿದೆ ಹೊರತು ಒಂದೇ ಹಿಂದಿ ಹೇರಿಕೆ ಆಧಾರದ ಮೇಲೆ ಆಗುವುದಲ್ಲ. ಹಾಗಾಗಿ ಹಿಂದಿ ಹೇರಿಕೆಯನ್ನ ತಾವು ಕನ್ನಡದ ಮಕ್ಕಳ ಮೇಲೆ ಯಾಕೆ ಹಾಕ್ತಾ ಇದೀರಿ ಅನ್ನೋದು ನಾವು ಒಂದು ನೇರವಾಗಿ ಕೇಳ್ತಾ ಇದೀವಿ. ಒಂದು ವೇಳೆ ನೀವು ಕನ್ನಡದ ಮಕ್ಕಳ ವಿರುದ್ಧ ಧ್ವನಿ ಎತ್ತಿದ್ರೆ, ನೀವು ಒಂದು ಪಕ್ಷದ ಕೇಂದ್ರ ಸರ್ಕಾರದ ಏಜೆಂಟ್ ಕೆಲಸ ಮಾಡಿದ್ರೆ ನಿಮಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ, ನೀವು ನಿಮ್ಮ ರಾಜ್ಯಕ್ಕೆ ಹೋಗಿ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇದು ಕನ್ನಡ, ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ನಮ್ಮ ಕನ್ನಡ ಭಾಷೆನೇ ಮಾತೃಭಾಷೆ. ಹಾಗಾಗಿ ನಾವು ಚಿಕ್ಕಂದಿನಿಂದ ನಮ್ಮ ಮೇಲೆ ಹೊರೆ ಹಾಕಿದ್ದಾರೆ. ನಮಗೂ ಕೂಡ ಚಿಕ್ಕವರಿದ್ದಾಗ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ಕೊಂಡು ಬಂದಿದ್ದಾರೆ, ಅವ್ರು ಹೇಳಿದ್ದಾರೆ. ಆದ್ರೆ ಹೈಕೋರ್ಟ್ ಹೇಳಿತ್ತು ಹಿಂದಿ ಅನ್ನೋದು ರಾಷ್ಟ್ರ ಭಾಷೆ ಅಲ್ಲ, ಅದು ಎಲ್ಲಾ ರಾಜ್ಯಕ್ಕೆ ಒಂದ್ 2-3 ರಾಜ್ಯದ ಭಾಷೆ ಆಗಿದೆ ಅಂತ. ಹಾಗಾಗಿ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ, ತಾವು ರಾಜಭವನವನ್ನ ರಾಜಕೀಯ ಮಾಡ್ಕೊಳಕ್ ಹೋಗ್ಬೇಡ್ರಿ. ತಾವು ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದೀರಿ, ಆ ಸ್ಥಾನ ಅವು ಗೌರವ ಇಟ್ಕೊಡ್ರಿ. ನೀವು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡಿಬಿಡ್ರಿ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನಿವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ತ್ರಿಭಾಷಾ ನೀತಿಯ ವಿರೋಧವಾಗಿ ಅನೇಕ ಕನ್ನಡಿಗರು ಹೋರಾಟದಿಂದ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಹಿಂದಿಯನ್ನು ಕಡ್ಡಾಯವನ್ನು ವಿಮುಕ್ತಿಗೊಳಿಸಿ ಅಲ್ಲಿ ನಮಗೆ ಗ್ರೇಡಿಂಗ್ ವ್ಯವಸ್ಥೆ ಕಲಿಯಲಿಕ್ಕೆ ಅವಕಾಶ ಇದೆ, ಹಿಂದಿ ಕಲಿಯಲಿಕ್ಕೆ ಅವಕಾಶ ಇದೆ, ಬಟ್ ಅಲ್ಲಿ ಗ್ರೇಡಿಂಗ್ ವ್ಯವಸ್ಥೆ ಇದೆ. ಅಲ್ಲಿನ ಮಾರ್ಕ್ಸ್ ಯಾವುದೇ ಕ್ಲಾಸಿಗೆ ಮಾರ್ಕ್ಸ್ ಕಡ್ಡಾಯ ಇಲ್ಲ. ಹಾಗಾಗಿ ಆ ವಿಷಯ ಕನ್ನಡಿಗರಿಗೆ ಬಹಳ ಹೆಮ್ಮೆ ತಂದಿತ್ತು. ಬಟ್ ಅದನ್ನ ಮತ್ತೆ ರಾಜ್ಯಪಾಲರು ಸರ್ಕಾರದ ಮೇಲೆ ಒತ್ತಡ ಹೇರಿ ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ ಜಾರಿಗೆ ಬರುವಂತೆ ಮತ್ತೆ ಒತ್ತಾಯಿಸ್ತಾ ಇದ್ದಾರೆ. ಇದನ್ನ ಖಂಡಿಸಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಇದು ಮುಂದುವರಿಯುತ್ತೆ. ಅವರ ಆದೇಶ ಹಿಂಪಡಿಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ವಿರೋಧಿ ಆಗಿರುವಂತ ರಾಜ್ಯಪಾಲ
ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಹಿಂದಿಯ ಗುಲಾಮರಾಗಿರುವಂತ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ. ಬೇಕು ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿ ಪಾಟಿಯ ನಾರಾಯಣ ಗೌಡರಿಗೆ ಬೇಕು.